myself Amrita Hassan and I am from Gurudev Academy Vacation Classes. Today I am being here in KCD for watching the zoology of KCD. ನಾನು ಇಲ್ಲಿ ಬಂದ ಮೇಲೆ ತುಂಬ ವಿಷಯಗಳನ್ನ ಕಲಿತೆ. ಲೈಕ್ ನಂಗೆ ಗೊತ್ತಿರಲಿಲ್ಲ ಸ್ಕೆಲಿಟನ್ ಪ್ರಿಸರ್ವ್ ಮಾಡ್ತಾರೆ ಮತ್ತು ಅದ್ರ ಸ್ಕಿನ್ ಎಲ್ಲ ತೆಗೆದು ಈ ಥರ ಪ್ರಿಸರ್ವ್ ಮಾಡ್ಬೋದು ಅಂತ. ನವೀನ್ ಸರ್ ಚಂದ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸಿಕ್ಕಾಪಟ್ಟೆ ಫೇಕ್ ನ್ಯೂಸ್ ಇರುತ್ತೆ ಆಚೆ ಇದ್ದಾಗ. ನವಿಲು ಹತ್ತಿರ ಕಣ್ಣೀರು ಅದೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಬಂದಮೇಲೆ ಸರ್ ಹೇಳಿದ್ಮೇಲೆ ಗೊತ್ತಾಯ್ತು ನಮಗೆ ಎಲ್ಲ ಫೇಕ್ ನ್ಯೂಸ್. ನಮ್ಗೆ ರಿಯಲ್ ಆಗಿ ಏನೇನಿದೆ ಅಂತ ಎಲ್ಲ ತಿಳಿಸ್ಕೊಟ್ರು. ಮತ್ತು ನಾವು ಇಲ್ಲಿ ನೋಡೋದೆಲ್ಲ ರಿಯಲ್. ಮತ್ತು ನಾವು ಏನೇ ಮಾಡಿದ್ರು ನಮ್ಮ ಮುಂದಿನ ಪೀಳಿಗೆಗೆ ಯೂಸ್ ಆಗೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯಿತು. ಈಗ ನೆಕ್ಸ್ಟ್ ನಾವಿದ್ದೀವಿ, ಆದ್ಮೇಲೆ ಮುಂದಿನ ಜನ್ರೇಷನ್ ಬರುತ್ತೆ. ಮುಂದಿನ ಜನ್ರೇಷನ್ ಇದನ್ನೆಲ್ಲ ನೋಡಬೇಕು ಅಂತ ಆಸೆ ಪಟ್ಟು ಸರ್ ಪ್ರೊಫೆಸರ್ PW ಗ್ಯಾಡಿಯನ್ ಆಗಿರ್ಬೋದು ಮತ್ತು ಡಾಕ್ಟರ್ JC ಉತ್ತಂಗಿ ಆಗಿರ್ಬೋದು ಚಂದ ಮಾಡಿ ಇದೆಲ್ಲ ನೀಟಾಗಿಟ್ಟಿದ್ದಾರೆ. ನಾವೆಲ್ಲ ಉತ್ತರ ಕನ್ನಡ ಸೈಡ್ ಎಲ್ಲ ಚಗಲಿ ಇರುವೆ ಗೂಡೆಲ್ಲ ನೋಡಿರ್ತೀವಿ. ಬಟ್ ಇದರಲ್ಲಿ ನೆಸ್ಟ್ಸ್ ಎಲ್ಲ ಕಾಣಲ್ಲ ಜಾಸ್ತಿ. ಬಟ್ ಇಲ್ಲೆಲ್ಲ ನೆಸ್ಟ್ಸ್ ಆಗಿರ್ಬೋದು. ಮತ್ತು ಲಿಪ್ಸ್ಟಿಕ್ ಯಾವುದರಿಂದ ಮಾಡ್ತಾರೆ, ಹುಡುಗಿರೆಲ್ಲ ಹಚ್ಕೋತಾರೆ ಅದೆಲ್ಲ ಚೆನ್ನಾಗಿ ಹೇಳಿದ್ರು ಇದರಿಂದ ಆಗಿರುತ್ತೆ ಅಂತ. ಮತ್ತು ಸಿಕ್ಕಾಪಟ್ಟೆ ಫೇಕ್ ನ್ಯೂಸಸ್ ಇರುತ್ತೆ ಹೊರಗಡೆ ಆಚೆ ಅಂದರೆ. ಎಲ್ಲರೂ ಒಂದೊಂದನ್ನೇ ಹೇಳ್ತಾರೆ. ಬಟ್ ಎಲ್ಲರೂ ಹೇಳೋದು ಯಾವುದೂ ನಿಜ ಅಲ್ಲ. ಸೈಂಟಿಫಿಕ್ ಆಗಿ ಯಾವ ಟ್ರೂ ಅದನ್ನೇ ನಂಬಬೇಕು, ಬಿಟ್ಟು ಏನೂ ನಂಬಕ್ಕೆ ಹೋಗ್ಬಾರ್ದು. ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು, ಎಲ್ಲನೂ ಒಂದೊಂದಾಗಿ ಕ್ಲಿಯರ್ ಮಾಡಿದ್ರು. ನಾ ಕ್ವಶನ್ ಕೇಳಿಲ್ಲ, ಬಟ್ ನನ್ನ ಸಹಪಾಠಿಗಳೆಲ್ಲ ಕ್ವಶನ್ಸ್ ಕೇಳಿ ನನ್ನಲ್ಲಿರೋ ಡೌಟ್ಸ್ನ ಅವ್ರ ಕ್ವಶನ್ ಮೂಲಕ ಸರ್ ಆನ್ಸರ್ ಮೂಲಕ ನನಗೆ ಕ್ಲಿಯರ್ ಮಾಡಿಕೊಟ್ರು. ಇಲ್ಲಿ KCD ಇಲ್ಲಿರೋ ಪ್ರಾಣಿ ಶಾಸ್ತ್ರ ವಸ್ತು ಸಂಗ್ರಹಾಲಯ ಕಟ್ಟಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರೂ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಧನ್ಯವಾದಗಳು. Hello everyone, good afternoon to one and all. Myself Khushi Koti, I am from Thavara district, Arnavar. I am from Gurudev Academy. I have come here to KCD Zoology Museum to gain some information about animals, birds, etc. After coming here, I was totally shocked by seeing all the species. I didn't know these many species were present in the whole world. I didn't know what to say. I didn't know how the skin of the animals and how it was preserved, what liquid was used to preserve them, how many types of species are there, and shells. These many types of shells are there. I didn't know it. And Naveen sir, he didn't even leave one question. He answered all of them. If I have single doubt, he would clear it, all of them. He didn't leave a single question. He has answer for everything. I don't know where he got every knowledge from. And I'm thankful for those two people who have created this museum. And those 5 people, I don't know their names. I'm thankful for all of them to create this museum and give everyone knowledge about this. And I'm thankful for everyone who have brought this species from I don't know from which place, which continent, I don't know where. I am thankful for that they found them and they brought them here. And thank you. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಧೀರಜ್ ಕುಮಾರ್. ನಾನು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಗುರುದೇವ್ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದೇನೆ. ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಗುರುದೇವ್ ಇನ್ಸ್ಟಿಟ್ಯೂಟ್ ಅವರು ಎಲ್ಲ ನಮಗೆ ಜೂಲಜಿ ಮ್ಯೂಸಿಯಮ್ಗೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಈ ಮ್ಯೂಸಿಯಮಿಂದ ನಾವು ತುಂಬ ಕಲ್ತ್ಕೊಳ್ಬೋದು. ಯಾಕೆಂದರೆ ನಾವು ಈ ಮ್ಯೂಸಿಯಮ್ನಲ್ಲಿ ಎಲ್ಲ ಪ್ರಾಣಿಗಳ ಸಂಗ್ರಹಗಳನ್ನು ನೋಡ್ತೀವಿ. ಈ ಪ್ರಾಣಿಗಳು ನಮಗಷ್ಟು ಪ್ರಾಣಿಗಳ ಬಗ್ಗೆ ತಿಳ್ಕೊಬೋದು. ಈ ಪ್ರಾಣಿಗಳಿಂದ ಹೆಂಗಿದು ಈಗ ಹೆಂಗೆ ಅವನತಿ ಹೊಂದಿದ್ದಾವೆ ಮತ್ತು ಈ ಪ್ರಾಣಿಗಳು ನಮಗೆ ಮುಂದೆ ಹೆಂಗೆ ಹೆಲ್ಪ್ ಆಗ್ತವೆ. ಈ ಪ್ರಾಣಿಗಳು ನಮ್ಮ ಮುಂದಿನ ಪೀಳಿಗೆ ಪ್ರಾಣಿಗಳ ಬಗ್ಗೆ ಹೇಗೆ ತಿಳ್ಕೊತದೆ. ಮತ್ತು ನಾವು ಈ ಪ್ರಾಣಿಗಳ ಬಗ್ಗೆ ತುಂಬಷ್ಟು ಕಲ್ತ್ಕೊಂಡಿದ್ದೀವಿ. ಮತ್ತು ಕಾಫಿದು ಈ ಥರದ್ದು ತುಂಬ ಇಷ್ಟ ಆಯ್ತು ನನಗೆ. ಯಾಕಂದರೆ 100 ಗ್ರಾಮ್ 12,000 ಅಂದರೆ ಎಷ್ಟಿರ್ಬೋದು. ಅದು ನಾವು ಕುಡಿತೀವಲ್ಲಿ ಕಾಫಿ ಫುಲ್ ಕೆಮಿಕಲ್ ಆಗಿರುತ್ತೆ. ಅದು ನೋಡಿದ್ರೆ ಎಷ್ಟು ಪ್ಯೂರ್ ಆಗಿದೆ. ಮತ್ತು ನನಗೆ ಕಾಳಿಂಗ ಸರ್ಪ ಭಾಳ ಇಷ್ಟ ಆಯಿತು. ಆ ಕಾಳಿಂಗ ಸರ್ಪ ಅಷ್ಟು ಉದ್ದವಾಗಿತ್ತು ಸರ್. ಅದೇ ಪ್ರಪಂಚದಲ್ಲಿ ಅದೊಂದೇ ಮರಿಗಳಿಗೆ ಗೂಡು ಕೊಡೋ ಹಾವು ಅಂತ ನಮ್ಗೆ ಭಾಳ ಖುಷಿ ಆಯಿತು. ಮತ್ತು ನವೀನ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಸ್ವಲ್ಪ ಬರೋದು ಲೇಟ್ ಆಯಿತು. ಇವೆಲ್ಲ ಸ್ವಲ್ಪ ಮಿಸ್ ಆಯಿತು ನನಗೆ. ಆ ಕಡೆದು ಆ ಗೂಡು ನೋಡಿ ಎಷ್ಟು ದೊಡ್ಡ ಗೂಡಿದೆ, ಶಾಕ್ ಆದ್ವಿ ನಾವೆಲ್ಲರೂ. ಮತ್ತು ಈ ಕೋಳಿಗಳು ನೋಡಿ, ಮತ್ತು ಆ ಕಡೆ ಆ ಮುತ್ತುಗಳೆಲ್ಲ ಹೆಂಗೆ ಇದಾಗ್ತವೆ, ಬ್ಲಡ್ ಕಲರ್ ಎಷ್ಟಿದಾವೆ ಅಂತ ತಿಳ್ಕೊಂಡು ನಮ್ಗೆ ಭಾಳ ಖುಷಿ ಆಯಿತು.
ಮತ್ತು ಈ ಎಲೆಕ್ಟ್ರಿಕ್ ಫಿಶ್ ಬಗ್ಗೆ, ಮತ್ತು ಹಾರುವ ಮೀನ್ ಬಗ್ಗೆ, ಸಮುದ್ರದಲ್ಲಿ ಡಾಲ್ಫಿನ್ಸ್ ಬಗ್ಗೆ, ಮತ್ತು ಆನೆಗಳ ಬಗ್ಗೆ ತಿಳ್ಕೊಂಡು ನಮ್ಗೆ ಭಾಳ ಖುಷಿ ಆಯಿತು. ಮತ್ತು ನಾವು ಹಾವು ಹೆಂಗೆ ಎರೆಗೂಡಲ್ಲಿ ಹೆಂಗಿರ್ತವೆ, ಆ ಗೂಡು ಯಾವ ಕಟ್ಟುತ್ತೆ, ಮತ್ತು ಆ ಥರ ಎಲ್ಲ ಕಳ್ಕೊಂಡು ನಾವು ಭಾಳ ಖುಷಿ ಪಟ್ಟಿದ್ದೀವಿ. ನೀವು ನಮ್ಮ ಡಿಸ್ಟಿಕ್ಕಿಗೆ ಬಂದರೆ ನವಿಲು ಧಾಮ ಇದೆ ಮಂಡ್ಯ ಜಿಲ್ಲೆಯಲ್ಲಿ, ಆದಿಚುಂಚನಗಿರಿ ನವಿಲು ಧಾಮ. ಬಂದು ನೋಡ್ರಿ ಯಾವ ನವಿಲು ಹೆಂಗಿರುತ್ತೆ ಅಂತೇಳಿ. ಮತ್ತು ಮೇಲುಕೋಟೆಯಲ್ಲಿ ತೋಳಗಳ ಧಾಮ ಇದೆ. ಆ ತೋಳಗಳ ಧಾಮ ಬಂದು ನೋಡಿದರೆ ಇವು ಉಲ್ಫ್ ಹೆಂಗಿರ್ತವೆ, ಉಲ್ಫ್ ಹೆಂಗೆ ಎಂಡ್ ಆಗ್ತಿದ್ದಾವೆ, ಅದನ್ನೆಲ್ಲ ನಾವು ಇದು ಮಾಡ್ಬೋದು. ಮತ್ತು ನೀವು ರಂಗನತಿಟ್ಟ ಪಕ್ಷಿಧಾಮಕ್ಕೆ ಬಂದರೆ ನಮ್ಮ ಡಿಸ್ಟಿಕ್ನಲ್ಲಿ ವಂಡರ್ಫುಲ್ ಪಕ್ಷಿಧಾಮ ಅದಂತೂ 1940ರಲ್ಲೇ ಇದು ಮಾಡಿದ್ದಾರೆ. ಮತ್ತು ಕೊಕ್ಕರಬೆಳ್ಳೂರು ಪಕ್ಷಿಧಾಮ ಬರಬೇಕು, ಅದು 1974ರಲ್ಲಿ ಮಾಡಿರೋದು, ಅದು ಬರ್ಡ್ ಸೆಂಚುರಿ ಅಂತ. ಮತ್ತು ಕರ್ನಾಟಕದಲ್ಲಿ ಇಂಥ ಮ್ಯೂಸಿಯಂ ಬರೋದು ಭಾಳ ಅದೃಷ್ಟಪಟ್ಟಿರಬೇಕು. KCD ಕಾಲೇಜಲ್ಲಿ ಬಂದು ನೋಡಿರೋದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಇಂದಿನ ದಿನದಂದು ನಾವು ಗುರುದೇವ್ ಅಕಾಡೆಮಿಯಿಂದ ನಮ್ಮ ವಿದ್ಯಾರ್ಥಿಗಳನ್ನು KCD ಕಾಲೇಜಿನ ಪ್ರಾಣಿ ವಸ್ತು ಸಂಗ್ರಹಾಲಯಕ್ಕೆ ಕರೆದುಕೊಂಡು ಬಂದಿರೋದ್ರಿಂದ ಸೊ ಮಕ್ಕಳಿಗೆ ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ನಮ್ಮ ನವೀನ್ ಸರ್ ಹಿಂದಿನ ವರ್ಷದಂತೆ ಪ್ರತಿ ವರ್ಷವೂ ಕೂಡ ಸೊ ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಣಿಗಳು ಸೊ ಡಿಸೀಸಸ್ ಬಗ್ಗೆನೂ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಮಕ್ಕಳಿಗೆ ಪ್ರತಿ ವರ್ಷವೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದೇ ಥರ ಯಾವಾಗಲೂ ಅವರು ಸಹಕಾರ ನಮ್ಮ ಅಕಾಡೆಮಿ ಮೇಲೆ ಇರಲಿ ಅಂತೇಳಿ ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗುರುದೇವ್ ಅಕಾಡೆಮಿ ಪರವಾಗಿ ಸೊ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಅಂತ. ನಾನು ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಜುಲ್ಕಟ್ಟಿಯಿಂದ ಬಂದಿದ್ದೇನೆ. ನಾನು ಫಸ್ಟು ಇಲ್ಲಿ ಗುರುದೇವ್ ಅಕಾಡೆಮಿ ಬಂದು ಅಡ್ಮಿಷನ್ ಮಾಡಿಸಿ ಎಲ್ಲ ಚೆನ್ನಾಗೈತೆ ಅಂತ ಅನ್ಕೊಂಡು ಬಂದ್ವಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಎಜುಕೇಷನ್ ಆದರೆ ಎಲ್ಲ ಚೆನ್ನಾಗಿದೆ. ನಾವು ಬಂದು ಫಸ್ಟ್ ಇಲ್ಲಿ KCD ಬಂದ್ವಿ, ಇಲ್ಲಿ ಜಿಯಾಲಜಿ ಲ್ಯಾಬ್ ಒಳಗೆ ಬಂದ್ವಿ, ಎಲ್ಲ ನೋಡಿದ್ವಿ. ಇವೆಲ್ಲ ಪ್ಲಾಸ್ಟಿಕ್ ಏನಂತ ಅನ್ಕೊಂಡ್ವಿ ಸರ್. ಬಂದ್ವಿ, ಎಲ್ಲ ಫೇಕ್ ನ್ಯೂಸ್ ಎಲ್ಲ ಫೇಕ್ ನ್ಯೂಸು ಎಲ್ಲ ನಮ್ಮ ಟೀಚರ್ಸ್ ಎಲ್ಲ ಹೇಳಿದರು. ಕ್ಯಾಮೆರೆಲ್ಲ ವಾಟರ್ ಸ್ಟೋರ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಯ್ತು ಅದೆಲ್ಲ ಫ್ಯಾಟ್ ಎಲ್ಲ ಸ್ಟೋರ್ ಮಾಡಿ ಅಂತ. ಇಲ್ಲಿ ಜೆಲ್ಲಿ ಫಿಶ್ ಆದಾಗ ನೋಡಿದ್ವಿ, ಅದು ಜೆಲ್ಲಿ ಫಿಶ್ ನೋಡಿದ ಆಮೇಲೆ ಅದಕ್ಕೆ ಸಾವಿಲ್ಲ ಅಂತಲೇ ಗೊತ್ತಾಯ್ತು ನಮಗೆ. ಅದು ನಾವು ಸಾಯೋದಿಲ್ಲ, ನಾವು ನೀರೊಳಗಿಂದ ಹೊರಗೆ ತೆಗೆದ ಮೇಲೆ ಸಾಯ್ತೈತೆ ಅಂತ ಗೊತ್ತಾಯ್ತು ಸರ್. ಬಂದ್ವಿ, ಎಲ್ಲ ನೋಡಿದ್ವಿ, ಎಲ್ಲ ಚೆನ್ನಾಗಿ ಅನಿಸ್ತು. ಈಗ ನೋಡಿದ್ವಿ, ಪಿಕಾಕ್ ನೋಡಿದ್ವಿ, ಎಲ್ಲ ಚೆನ್ನಾಗಿ ಅನಿಸ್ತು ಸರ್. ಆನೆಕೊಂಡ ನೋಡಿದ್ದಿಲ್ಲ ನಾವು, ಇದೇ ಫಸ್ಟ್ ಮ್ಯೂಸಿಯಂ ಬಂದು ನೋಡಿದ್ವಿ ಸರ್. ಎಲ್ಲ ಹೆಬ್ಬ ನೋಡಿ ಎಲ್ಲ ಚೆನ್ನಾಗಿ ಅನಿಸ್ತು ಸರ್. ನಾವು ಆದರೂ ಸಣ್ಣ ಮಗುಗಳನ್ನು ನೋಡಿದ್ದಿಲ್ಲ ಸರ್, ನೋಡಿ ಎಲ್ಲ ಚೆನ್ನಾಗಿ ಅನಿಸ್ತು. ಈಗ ಅವೆಲ್ಲ ಚೆನ್ನಾಗಿ ವೇದಿಕೆ ಮೇಲೆ ಆಸೀನವಿದ್ದ ನಮ್ಮ ನವೀನ್ ಪಾಟೇಮಣಿ ಹಾಗೂ ಎಲ್ಲ ಮಕ್ಕಳುಗಳು ಎಲ್ಲರಿಗೂ ಮತ್ತೊಂದು ತಂಡ KCD ಅಕಾಡೆಮಿ ಇಂಥ ಬಯಾಲಜಿ ಸೈನ್ಸ್ ಲ್ಯಾಬ್ ನಮಗೂ ಅನಿಸಿತು, ಚಲೋ ಅನಿಸಿತು. ಫಸ್ಟ್ ನಾ ಬಂದಾಗ ನೋಡಿದೆ ಇವೆಲ್ಲ ನನಗೆ ಅನಿಸ್ಬೋದು ಈಗ ಪ್ಲಾಸ್ಟಿಕ್ಲಿಂದ ಮಾಡಿ ಇಟ್ಟಾರ ಅಂತ ಅನಿಸ್ತಿತ್ತು. ನಾ ತಿಳ್ಕೊಂಡೆ ಈಗ ನಾ ಹುಟ್ಟಿನಿಂದ ಬಂದು ಇನ್ನೂ ಹೋಗಿ ನಮ್ಮ ಸ್ಕೂಲಲ್ಲಿ ಅಂದರೆ ನಾನು ನೋಡಿಲ್ಲ ಇಂಥದ್ದು ನನಗೆ ಅನಿಸಿತ್ತು. ಇವು ನೋಡಿದೆ, ಎಲ್ಲಸ್ ನೋಡಿದ್ದೆ, ಹಾವು ನೋಡಿದೆ, ತಿಳ್ಕೊಂಡೆ ಈಗ ಪ್ಲಾಸ್ಟಿಕ್ಲಿಂದ ಮಾಡಿ ನಮಗೆ ಇಟ್ಟಾರ. ನಾ ಹೊರಗೆ ಬಂದು ನೋಡಿದ್ರೆ ಈಗ ನನಗೆ ಒಂಥರ ಅನಿಸಿದೆ, ಪ್ಲಾಸ್ಟಿಕ್ಲಿಂದ ಮಾಡಿ ಇಟ್ಟಾರ. ನಾನು ತಿಳ್ಕೊಂಡೆ ಇವು ನಿಜಾನ ಕರೆ ಅಂತ ಗೊತ್ತಾಗಿಲ್ಲ. ಇಲ್ಲಿ ಬಂದ ಮೇಲೆ ನೋಡಿದೆ ಎಲ್ಲರೂ ಕುಂದಿರ್ಸಿದ್ರು. ನಮ್ಮ ಸೋರ್ ಅಂದರೆ ಚಲೋ ಆಗಿ ಹೇಳಿದ್ರು, ಒಂದೊಂದು ಪಾರ್ಟ್ಸ್ ಬಗ್ಗೆ ಚಲೋ ಹೇಳಿದ್ರು. ಮತ್ತು ಒಂಟೆದಂದರೆ ಏನಂತಂದ್ರು, ಎಷ್ಟು ಮೂಳೆಗಳು ಇರ್ತವೆ, ಏನೇನಿಲ್ಲ ಅಂತ ಎಲ್ಲ ಚಲೋ ಹೇಳಿದ್ರು. ನನಗೆ ಇಲ್ಲಿ ಭಾಳ ತುಂಬ ಅನಿಸ್ತು. ಈಗ ಬೇರೆ ಕಡೆಗೆ ಹೋಗಿ ನಮ್ಮ ಟೀಚರ್ಸ್ ನೋಡಿ ಕೇಳಿದ್ರೆ ಭೀ ನನಗೆ ಕ್ವಶನ್ ಮಾಡೋಕ್ಕೆ ಅನ್ಬೋದು. ಸರ್ ನಮ್ಗೆ ಅಲ್ಲಿ ಹೋಗಿದ್ರಿ ಸರ್ ಗುರುದೇವ KCD ಕಾಲೇಜ್ ಸೈನ್ಸ್ ಲ್ಯಾಬ್ಲಿಂದ ಬಯಾಲಜಿ ಲ್ಯಾಬ್ದಾಗ ಹೋಗಿದ್ರೆ ಏನೇನು ಪಾಠ ಎಲ್ಲ ಚಲೋ ಹೇಳ್ತಿದ್ರು ಸರಿ. ಮತ್ತು ನೀವು ಅನ್ಬೋದು ಸರ್ ಈಗ ಹಿಂಗೆ ಒಂಟೆದಂದರೆ ನನಗೆ ಒಂಟೆದು ಹಾಕಿ ನಿಜನ ತಿಳ್ಕೊಂಡಿರಿ ಸರ್. ಈಗ ಗೊತ್ತಾಯ್ತು ನಾ ಕರೆಕ್ಟ್. ಈಗ ಯಾರನ್ನು ಹುಡುಗರು ಅನ್ಬೋದ್ರಿ ಅವ್ರಿಗೆ ನಾ ಅನ್ನಿಸ್ಬೋದು ರೀ ಹಿಂಗಿತ್ತ ಅಂತಂದು. ಈಗ ನೋಡಿದ್ರೆ ಎಲ್ಲ ಚಲೋ ಆಗ್ರಿ ಸರ್, ಊರ ತುಂಬ ಚಲೋ ರೀ ಸರ್. ನವಿಲುಗಳು ಮತ್ತು ಏನು ಬೇಕು ಅವೆಲ್ಲ ಸರಿ ಸರ್. ಇಲ್ಲಿ ನೋಡಿದ್ರೆ ಮತ್ತು ಮಕ್ಕಳುಗಳನ್ನ ಹಿಂಗೆ ಇಟ್ಟಿರಿ ಸರ್ ನೀವೆಲ್ಲ ಸರ್. ಮತ್ತು ಈಗ ಈ ಕಡೆ ಮತ್ತು ಮುಂದಿನ PD ಬರ್ತದೆ ನೋಡಿ, ಇದಕ್ಕಿಂತ ಚಲೋ ಮಾಡಿ ಇಡ್ಬೋದು ರೀ ನೀವು ಸರ್. ಈ ಒಂದು ಮರ ಇಟ್ಟಿರಿ ಸರ್. ಮತ್ತು
ಇದಕ್ಕೆ ಪೀಡಿ ಅಂದರೆ ಒಂದು ಮುಂದೆ ಡೆವಲಪ್ ಮಾಡೋದು ಮತ್ತು ಮತ್ತು ಸತ್ಯದ ಮನುಷ್ಯನ ಕೆಮಿಕಲ್ ಹಾಕಿ ಸಿಕ್ಕಿ ಕೆರೆ 1 ವರ್ಷ 10 ವರ್ಷ ನೀವು ಇಡ್ಬೋದು ರೀ ಸರ್. ಅದೆಲ್ಲ ನೋಡಿದರೆ ಮಕ್ಕಳು ತಿಳ್ಬೋದು ಚಲೋ ಅದ. ಮತ್ತು ನಿಮಗೆ ಪುಣ್ಯ ಬರಲ್ಲ. ಮತ್ತು ಯಾರ ಮಕ್ಕಳು ಬಂದರೆ ಹೆಂಗೆ ಕಲಿಸ್ರಿ ಸರ್, ನೀವು ಚಲೋ ಅಂತೀರಿ ಸರ್. ನಮ್ಗೆ ತುಂಬ ಇಷ್ಟ ಆಯ್ತು. ನಾ ಪಾಕದಲ್ಲಿ ನಿಂತು ತಿಳ್ಕೊಂಡ್ರಿ ಸರ್, ದುಡ್ಡು ಕ್ಯಾಟ ಏನಂತ ತಿಳ್ಕೊಂಡ್ರಿ. ನಾನು ಇಲ್ಲಿ ಬಂದರೆ ನಿಜ ಆಯ್ತು. ನಿಮ್ಮೆಲ್ಲ ಭಾಳ ಭರವಸೆ ಆದ್ರಿ ಸರ್, ಚಲೋ ಅನಿಸಿದ್ರಿ. ಮತ್ತು ಅದ್ರ ಬಗ್ಗೆ ಅಂದ್ರಿ ಸರ್, ಏನು ಒಂದೊಂದು ಪಾಠ ಯಾವ್ಯಾವ ಉಪಯೋಗ ಬರ್ತದೆ, ಏನೇನು ಪಾಯಿಂಟ ಅವೆಲ್ಲ ಬಗ್ಗೆ ಪ್ರಾಣಿ ಆಗಲಿ ಸರ್, ಮತ್ತು ವುಮೆನ್ ಆಗಲಿ ಅವ್ರ ಬಗ್ಗೆ ಎಲ್ಲ ಸಂಗತಿ ಚೆನ್ನಾಗಿ ಸರ್. ನನ್ನ ಹೆಸರು ಹನುಮಂತ್ ಬರಡಿ. ನಾನು ಬೆಳಗಾವಿ ಡಿಸ್ಟಿಕ್ ಮುರುಳಿ ತಾಲೂಕು ಧಾರವಾಡಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ಧಾರವಾಡಕ್ಕೆ ಬಂದಿದ್ದು ಏನೋ ಒಂದು ಕಲಿತು ಹೋಗ್ಬೇಕಂತ. ಅಲ್ಲಿ ನಮ್ಮ ಗುರುದೇವ್ ಅಕಾಡೆಮಿ ಧಾರವಾಡದಿಂದ ಈ KCD ಸೈನ್ಸ್ ಕಾಲೇಜ್ ಜಿಯಾಲಜಿ ಲ್ಯಾಬಿಗೆ ಕರ್ಕೊಂಬಂದರು. ಇಲ್ಲಿ ನಮ್ಗೆ ನವೀನ್ ಸರ್ ಅನ್ನೋರು ಈಗ ನಮ್ಗೆ ಏನು ಎಲ್ಲ ಫೇಕ್ ನ್ಯೂಸ್ ಅನ್ನೋದೆಲ್ಲ ಸುಳ್ಳು ಫೇಕ್ ನ್ಯೂಸ್ ಯಾವ್ದಲ್ಲ ಅವನ್ನೆಲ್ಲ ಕ್ಲಿಯರ್ ಮಾಡಿದರು. ಒಂಟಿ ಅದು ನೀರು ಸ್ಟೋರ್ ಮಾಡ್ತೈತೆ ಅಂದರು, ಅದರ ನೀರು ಸ್ಟೋರ್ ಮಾಡೋಂಗೇ ಇಲ್ಲ. ನಮಗೆ ಜೆಲಿ ಫಿಶ್ ಬಗ್ಗೆ ಗೊತ್ತೇ ಇದ್ದಿರ್ಕಿಲ್ಲ. ಜೆಲಿ ಫಿಶ್ ಬಗ್ಗೆ ಗೊತ್ತೇ ಇರ್ಕಿಲ್ಲ. ಇಲ್ಲಿ ಬಂದಾಗ ಗೊತ್ತಾಯ್ತು ಅದು ಜೀವ ಸಾಯಲಾರ್ದಂತನ ಪ್ರಾಣಿ ಫಿಶ್ ಅನ್ನೋದು. ಮತ್ತು ನಮ್ಮ ನವೀನ್ ಸರ್ ನಮ್ಗೆ ಏನೇನು ಗೊತ್ತಿಲ್ಲಲ್ಲ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದರು. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಇವನ್ನೇನು ನೋಡಿರ್ತಿಲ್ಲ ಯಾರು, ನಾವು ಇಲ್ಲಿ ಬಂದೆಲ್ಲ ನೋಡಿದ್ವು. ಮತ್ತು ಈ ನಮ್ಗೆ ಇಲ್ಲಿ ಬಂದಿದ್ದಕ್ಕೂ ಫುಲ್ ಹೆಲ್ಪ್ ಆಯ್ತು. ನಾವು ಎಲ್ಲೇ ಹೋದ್ರೆ ನೀವು ಕ್ವಶನ್ ಯಾವನ್ನ ಕೇಳಿದ್ರು ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಇಷ್ಟೇ.